ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಕನ್ನಡ ಚಿತ್ರರಂಗ ಆರಂಭದಿಂದ ಇಲ್ಲಿಯವರೆಗೂ ಸಾಕಷ್ಟು ಜನಪ್ರಿಯ ನಟಿಯರನ್ನು ಕಂಡಿದೆ. ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಮೊದಲ ಸಿನಿಮಾದಿಂದಲೇ ಗೆದ್ದ ಸಾಕಷ್ಟು ನಟಿಯರು ಕನ್ನಡ ಚಿತ್ರರಂಗದಲ್ಲಿ ಸಿಗುತ್ತಾರೆ. ಆದರೆ ಮೊದಲ ಸಿನಿಮಾದಲ್ಲೇ ಜನಪ್ರಿಯತೆ ಕಂಡ ನಟಿಯರು ಕೆಲವೇ ವರ್ಷಗಳಲ್ಲಿ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತಾರೆ. ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಈಗೇನು ಮಾಡುತ್ತಿದ್ದಾರೆ ಎಂಬುದು ಯಾರಿಗೂ ತಿಳಿಯುವುದಿಲ್ಲ. ಎಲ್ಲ ನಾಯಕ ನಟಿಯರ ವೃತ್ತಿ ಬದುಕಿನಲ್ಲಿ ಏರಿಳಿತಗಳು ನೋಡಿದ್ದೇವೆ. ಕೆಲವೊಮ್ಮೆ ಗೆದ್ದಿದ್ದಾರೆ, ಮತ್ತೆ ಕೆಲವೊಮ್ಮೆ ಸೋತಿದ್ದಾರೆ. ಸೋತು ಮತ್ತೆ ಗೆದ್ದಿದ್ದಾರೆ. ಸೂಪರ್ ಸ್ಟಾರ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಬಹುಬೇಡಿಕೆಯ ನಟಿಯಾಗಿ ಹೊರಹೊಮ್ಮಿದ್ದಾರೆ. ಆದರೆ ಈ ನಟಿಯರ ವೃತ್ತಿ ಬದುಕು ಸ್ವಲ್ಪ ಬೇರೆನೇ ಇದೆ. ಇವರಿಗೆ ಸಿಕ್ಕ ಯಶಸ್ಸು ಕಂಡು ನಂಬರ್ 1 ನಟಿಯಾಗುತ್ತಾರೆ ಎಂದು ಭವಿಷ್ಯ ನುಡಿದವರೇನು ಕಮ್ಮಿ ಇರಲಿಲ್ಲ. ಆದರೆ ಅದೆಲ್ಲವೂ ಸುಳ್ಳಾಯಿತು ಅಂತಾನೆ ಹೇಳಬಹುದು. ಮೊದಲ ಸಿನಿಮಾದಲ್ಲೇ ಗೆದ್ದ ನಟಿಯರು ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿ ದೂರ ಉಳಿದಿದ್ದಾರೆ. ಹಾಗಿದ್ದರೆ ಈ ನಟಿಯರು ಸೋತಿದ್ದೆಲ್ಲಿ? ಈಗ ಅವರು ಎಲ್ಲಿದ್ದಾರೆ, ಏನು ಮಾಡುತ್ತಿದ್ದಾರೆ, ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ದೀಪಾ ಸನ್ನಿಧಿ. ದೀಪಾ ಸನ್ನಿಧಿಯವರು ಮೂಲತಃ ಚಿಕ್ಕಮಗಳೂರಿನ ಹುಡುಗಿ. ಆದರೆ ಇವರಿಗೆ ಬೆಂಗಳೂರು ಹೊಸತೇನೂ ಅಲ್ಲ. ಕನ್ನಡ ಚಿತ್ರರಂಗದ ಎತ್ತರದ ನಟರಿಗೆ ದೀಪಾ ಸನ್ನಿಧಿ ಉತ್ತಮ ನಾಯಕಿಯಾಗಬಹುದು ಅನ್ನೋದು ಮೊದಲ ಸಿನಿಮಾದಲ್ಲೇ ಗೊತ್ತಿತ್ತು. 2011ರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ನಟಿಸಿದ ಸಾರಥಿ ಇವರ ಚೊಚ್ಚಲ ಸಿನಿಮಾ. ಮೊದಲ ಸಿನಿಮಾದಲ್ಲಿಯೇ ದೊಡ್ಡ ಯಶಸ್ಸು ಸಿಕ್ಕಿತ್ತು. ಇಲ್ಲಿಂದ ದೀಪಾ ಸನ್ನಿಧಿ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಪುನೀತ್ ಜೊತೆ ನಟಿಸಿದ ಪರಮಾತ್ಮ, ಯಶ್ ಜೊತೆ ನಟಿಸಿದ ಜಾನು ಸಿನಿಮಾ ಕೂಡ ಸೂಪರ್ ಹಿಟ್ ಅಂತಾನೆ ಹೇಳಬಹುದು. ಕನ್ನಡದ ಚಿತ್ರರಂಗದಲ್ಲಿ ದೀರ್ಘಕಾಲ ಮೆರೆಯಬಹುದಾಗಿದ್ದಂತಹ ನಟಿಯರ ಸಾಲಿನಲ್ಲಿ ದೀಪಾ ಸನ್ನಿಧಿ ಕೂಡ ಸೇರುವ ಎಲ್ಲ ಅವಕಾಶಗಳು ಇತ್ತು ಅಂತಾನೆ ಹೇಳಬಹುದು. ಆದರೆ ನಟನೆಯ ಮೇಲೆ ಆಸಕ್ತಿ ಕಳೆದುಕೊಂಡರೋ ಇಲ್ಲ ಚಿತ್ರರಂಗ ಇವರಿಗೆ ಒಗ್ಗಿಕೊಳ್ಳಲಿಲ್ಲವೋ ಗೊತ್ತಿಲ್ಲ. ದರ್ಶನ್ ನಟಿಸಿದ ಚಕ್ರವರ್ತಿಯೇ ಇವರ ಕೊನೆ ಸಿನಿಮಾ ಆಯಿತು. 2017ರಲ್ಲಿ ತೆರೆ ಕಂಡ ಈ ಸಿನಿಮಾ ಬಳಿಕ ದೀಪಾ ಸನ್ನಿಧಿ ಸುಳಿವೇ ಇಲ್ಲ. ಎಲ್ಲಿದ್ದಾರೆ, ಏನು ಮಾಡುತ್ತಿದ್ದಾರೆ, ಚಿತ್ರರಂಗಕ್ಕೆ ವಾಪಸ್ ಆಗುತ್ತಾರಾ ಅನ್ನೋದು ಚಿಕ್ಕ ಮಾಹಿತಿ ಕೂಡ ಇಲ್ಲ. ನಟಿ ನಂದಿತಾ ಶ್ವೇತಾ. ಮೊದಲ ಸಿನಿಮಾದಲ್ಲಿಯೇ ಯಶಸ್ಸು ಕಂಡ ಮತ್ತೊಬ್ಬ ನಟಿ ನಂದಿತಾ ಶ್ವೇತಾ. ಲೂಸ್ ಮಾದ ಯೋಗಿ ನಾಯಕ ನಟನಾಗಿ ನಟಿಸಿದ ನಂದಾ ಲವ್ಸ್ ನಂದಿತಾ ಸಿನಿಮಾದ ನಾಯಕಿ ನಟಿ ನಂದಿತಾ ಶ್ವೇತಾ. 2008ರಲ್ಲಿ ತೆರೆ ಕಂಡಿದ್ದ ನಂದಾ ಲವ್ಸ್ ನಂದಿತಾ ಸಿನಿಮಾ ತುಂಬಾನೇ ಹಿಟ್ ಆಗಿತ್ತು. ಕನ್ನಡದಲ್ಲಿ ನಟಿಸಿದ್ದು ಅದೇ ಕೊನೆ. ಅಲ್ಲಿಂದ ತಮಿಳು, ತೆಲುಗು ಅಂತಲೇ ಬ್ಯುಸಿಯಾಗಿದ್ದ ನಟಿ ಮತ್ತೆ ಕನ್ನಡದಲ್ಲಿ ನಟಿಸಲೇ ಇಲ್ಲ. ಕನ್ನಡ ಸಿನಿಮಾದಲ್ಲಿ ಅವಕಾಶ ಕೊಡಲಿಲ್ಲವೋ ಅಥವಾ ಇವರಿಗೆ ನಟಿಸಲು ಇಷ್ಟ ಇರಲಿಲ್ಲವೋ ಅವರೇ ಹೇಳಬೇಕು. ಕನ್ನಡ ನಟಿಯಾಗಿ ಒಂದು ಸಿನಿಮಾ ಬಳಿಕ ಮತ್ತೊಂದು ಸಿನಿಮಾದಲ್ಲಿ ನಟಿಸಲೇ ಇಲ್ಲ. ಪರಭಾಷೆಯಲ್ಲಿಯೂ ಅಷ್ಟೇ. 2024ರಲ್ಲಿ ಇವರ ಸಿನಿಮಾ ರಿಲೀಸ್ ಆಗಿದ್ದೇ ಕೊನೆ. ಹೊಸ ಸಿನಿಮಾಗಳ ಬಗ್ಗೆ ಮಾಹಿತಿನೇ ಇಲ್ಲ. ಕನ್ನಡಿಗರಂತೂ ಇವರನ್ನು ಮರೆತೇ ಬಿಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಈ ನಟಿ ಇವಾಗ ಎಲ್ಲಿದ್ದಾರೆ, ಹೇಗಿದ್ದಾರೆ ಎಂಬುದರ ಮಾಹಿತಿ ಕೂಡ ಇಲ್ಲ. ನಟಿ ರೇಖಾ ವೇದವ್ಯಾಸ. ಮೊದಲ ಸಿನಿಮಾದಲ್ಲೇ ಯಶಸ್ಸು ಕಂಡು ಕಾಣೆಯಾಗಿರುವ ನಟಿಯರಲ್ಲಿ ನಟಿ ರೇಖಾ ಕೂಡ ಒಬ್ಬರು. ಕಿಚ್ಚ ಸುದೀಪ್ ನಟಿಸಿದ 2ನೇ ಸಿನಿಮಾ ಹುಚ್ಚ ಸಿನಿಮಾದಲ್ಲಿ ನಟಿ ರೇಖಾ ನಾಯಕಿಯಾಗಿ ನಟಿಸಿದ್ದರು. ಇದು ಬಾಕ್ಸ್ ಆಫೀಸ್ನಲ್ಲಿ ಚಿಂದಿ ಮಾಡಿತ್ತು ಅಂತಾನೆ ಹೇಳಬಹುದು. ಇಲ್ಲಿಂದ ಚಿತ್ರ ಸೇರಿದಂತೆ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಕನ್ನಡದಿಂದ ತೆಲುಗಿಗೆ ಹೋದ ನಟಿ ಮುಂಬೈ ಕಡೆಗೆ ಪ್ರಯಾಣ ಬೆಳೆಸಿದ್ದರು. ಬಾಲಿವುಡ್ನಲ್ಲಿ ಅವಕಾಶ ಗಿಟ್ಟಿಗೊಳಿಸುವ ಪ್ರಯತ್ನ ಕೂಡ ಮಾಡುತ್ತಿದ್ದರು. ಆದರೆ ಅಲ್ಲೂ ಯಶಸ್ಸು ಕಾಣಲಿಲ್ಲ. ಇತ್ತೀಚೆಗೆ ಅನಾರೋಗ್ಯದಿಂದ ಬಳಲುತ್ತಿದ್ದ ರೇಖಾರನ್ನು ನೋಡಿ ಅಭಿಮಾನಿಗಳು ಶಾಕ್ ಆಗಿದ್ದರು. 2014ರಲ್ಲಿ ನಟಿಸಿದ ತುಳಸಿ ಇವರ ಕೊನೆಯ ಕನ್ನಡ ಸಿನಿಮಾ. ಸ್ವಲ್ಪ ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದಾರೆ.
ನಟಿ ದಾಮಿನಿಯವರು ಚೊಚ್ಚಲ ಸಿನಿಮಾದಲ್ಲಿ ಯಶಸ್ಸು ಕಂಡ ಮತ್ತೊಬ್ಬ ನಟಿ ದಾಮಿನಿ. ನಟ ಉಪೇಂದ್ರರವರು ನಿರ್ದೇಶಿಸಿ ನಟಿಸಿದ ಉಪೇಂದ್ರ ಸಿನಿಮಾದ ಮೂವರು ನಾಯಕಿಯರಲ್ಲಿ ಇವರು ಕೂಡ ಒಬ್ಬರಾಗಿದ್ದರು. ಮೊದಲ ಸಿನಿಮಾದಲ್ಲಿಯೇ ಇವರಿಗೆ ಒಳ್ಳೆಯ ಹೆಸರು ಕೂಡ ಸಿಕ್ಕಿತ್ತು. ಅಲ್ಲಿಂದ ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ನಟಿ ದಾಮಿನಿಯವರು ನಾಪತ್ತೆಯಾಗಿ ಬಿಟ್ಟಿದ್ದಾರೆ. ಇವರ ಬಗ್ಗೆ ಯಾವ ಮಾಹಿತಿಯೂ ಕೂಡ ಇಲ್ಲದಂತೆ ಕಣ್ಮರೆಯಾಗಿದ್ದಾರೆ. ಈಗ ಎಲ್ಲಿದ್ದಾರೆ, ಹೇಗಿದ್ದಾರೆ ಎಂಬುದರ ಮಾಹಿತಿ ಕೂಡ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ.